ಮೈ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಮ್ಮೂರ ಲಕ್ಷ್ಮಿ ಜಾತ್ರೆ, ಹಂಗಾಗಿ ಮಧ್ಯಾಹ್ನ ಹೊರಟಿದ್ವಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ. ಬನ್ನಿ ಹೋಗೋಣ. ಮತ್ತು ಈಗ ಬಂದು ದೇವಸ್ಥಾನಕ್ಕೆ ರೀಚ್ ಆಗಿದ್ದೀವಿ. ನೋಡಿ, ಬಿಸಿಲಂತೂ ಸಖತ್ ಬಿಸಿಲಿತ್ತು. ದೇವಸ್ಥಾನ ಮುಂದೆ ಎಲ್ಲ ಅಲಂಕಾರ ಎಲ್ಲ ಮಾಡಿದ್ದಾರೆ. ನೋಡಿ, ಇದೆ ಲಕ್ಷ್ಮೀ ದೇವರು, ಮೆರವಣಿಗೆ ದೇವರು ಇದೇನೆ. ನೋಡಿ, ಸಖತ್ ಬಿಸಿಲಿತ್ತು. ನಾನು ಹಾಗೆ ಸ್ವಲ್ಪ ನೆರಳಲ್ಲಿ ಕೂತ್ಕೊಂಡಿದ್ದೆ. ದೇವಸ್ಥಾನದಲ್ಲಿ ಹೂ ಕೊಟ್ಟವ್ರೆ ನೋಡಿ. ಈಗ ದೇವಸ್ಥಾನದ ಹತ್ರ ಬಂದಿದ್ವಿ. ಸೊ ಅಲಂಕಾರ ಮಾಡ್ತಿದ್ರು, ಸ್ವಲ್ಪ ಬಿಟ್ಟು ಬನ್ನಿ ಅಂತಂದರು. ಹಾಗೆ ದಾಸೋಗ ಬಂದಿದ್ವಿ ಊಟ ಮಾಡೋಣ ಅಂತ. ಊಟ ಮಾಡ್ಕೊಂಡು ಹೋಗಿ ಪೂಜೆ ಮಾಡಿಸೋಣ ಅಂತೇಳಿ. ಈಗ ಸಂಜೆ ಆಗೈತೆ, ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದು. ಲೈಟಿಂಗ್ಸ್ ನೋಡ್ರಿ ಎಷ್ಟು ಚೆನ್ನಾಗಿ ಮಾಡವ್ರೆ. ಹಾಗೆ ಬಸವಣ್ಣ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು. ಬಸವಣ್ಣನೆಲ್ಲ ನೋಡಿಕೊಂಡು ದೇವಸ್ಥಾನದಲ್ಲಿ ಇನ್ನೂ ಲಕ್ಷ್ಮಿ ಬಂದಿರಲಿಲ್ಲ, ಅಲ್ಲಿ ಊರೊಳಗೆಲ್ಲ ಪೂಜೆ ಮಾಡ್ತಾಯಿದ್ರು. ಸೊ ಅದಕ್ಕಾಗಿ ನಾವು ನೋಡೋಣ ಬಂದಾಗ ಅಂತೇಳಿ ಕಾಯ್ತಾ ಇದ್ದೀವಿ. ಹಾಗೆ ಪಟಾಕಿ ಹೊಡ್ಕೊಂಡು ದೇವ್ರನ್ನ ವೆಲ್ಕಮ್ ಮಾಡ್ತಾ ಇದ್ದಾರೆ ನೋಡಿ. ದೇವರು ಅಲ್ಲಿ ನಂದಿಹಳ್ಳಿಯಿಂದ ಬರ್ತಾಯಿತ್ತು. ಆವಾಗ ದೇವ್ರಿಗೆ ಪಟಾಕಿ ಹೊಡಿತಾವ್ರೆ. ಸಖತ್ತಾಗಿ ಪಟಾಕಿ ಹೊಡೆದ್ರು. ಆಮೇಲೆ ದೇವರು ಅಲ್ಲಿಂದ ಬಂದು ಬಸವಣ್ಣನ ಹತ್ರ ಹೋಗಿ ಮತ್ತೆ ಇಲ್ಲಿ ಲಕ್ಷ್ಮೀ ದೇವಸ್ಥಾನದ ಹತ್ರ ಬರುತ್ತೆ. ಸೊ ಪಟಾಕಿ ಎಲ್ಲ ಹೊಡೆದಾದ್ಮೇಲೆ ದೇವ್ರು ಕೂಡ ಬಂತು. ಫಸ್ಟು ಆರತಿ ತಗೊಂಡು ಎಲ್ಲರೂ ಬಂದರು. ಆ ಆರತಿನ ಬಸವಣ್ಣಗೊಂದ್ಸಲಿ ಮಾಡಿ ಆಮೇಲೆ ಲಕ್ಷ್ಮೀ ದೇವಿಗೆ ಒಂದ್ಸಲಿ ಮಾಡ್ತಾರೆ. ಇದು ನೋಡಿ, ತೇರ ಮೇಲೆ ಲಕ್ಷ್ಮೀ ದೇವರೈತೆ ನೋಡಿ. ಇದೆ ಮೆರವಣಿಗೆ ದೇವರು. ಆಮೇಲೆ ದೇವರೆಲ್ಲ ಬಂದು ಲಕ್ಷ್ಮೀ ದೇವ್ರಿಗೂ ಆರತಿ ಎಲ್ಲ ಮಾಡಿ ಪೂಜೆ ಮಾಡಿಕೊಂಡು ನೆಕ್ಸ್ಟ್ ಇವಾಗ ವೀರಗಾಸೆ ಅವ್ರು ಬಂದಿದ್ದಾರೆ ನೋಡಿ. ವೀರಗಾಸೆಯಲ್ಲಿ ಭದ್ರಕಾಳಿ ಎಲ್ಲ ಬಂದವ್ರೆ. ಇದಿಷ್ಟು ಈ ವ್ಲಾಗ್ ಆಗಿತ್ತು. ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.